ಮದುವೆ ಯಾವಾಗ ಆಗುತ್ತಪ್ಪ? ಹೋಗು, ಯಾಕ ನನ್ನ ಮದುವೆನೇ ಆಗಲ್ಲ. ಆಗುತ್ತೆ ಅಂದರೆ ಏನೋ ಒಂದು ಅಡ್ಡಿ ಬರುತ್ತೆ. ಇವನು ನೋಡಿದ್ರೆ ಅಲ್ಲೊಳೆ ಕ್ಯಾತ ಇದ್ದಂಗೆ ಇದ್ದಾನೆ. ಏನಪ್ಪ ಮಾಡಲಿ? ನನ್ನ ಮದುವೆ ಯಾವಾಗ ಆಗುತ್ತೋ ಏನು? ನನಗೊಂದು ಬೇಜಾರಾಗುತ್ತೆ ನನ್ನ ಮದುವೆ ಆಗದಿಲ್ಲೋದಕ್ಕೆ. ಗಿರು, ಯಾಕಪ್ಪ ಬೇಜಾರಾಗಿದ್ಯಾ ಗಿರು? ಅಲ್ಲ, ನನ್ನ ಮದುವೆ ಯಾವಾಗ ಆಗುತ್ತಮ್ಮ? ಎಲ್ಲ ಬರೀ ಹಿಂಗೆ ಆಗ್ತಾ ಹೋಗತ್ಲಾಗೆ. ಗಿರ್ಜಿಂಬೆನೂ ಮದುವೆ ಆಗಲ್ಲ, ಗಿರ್ಜಿಂಬೆ ಮದುವೆ ಆಗಲ್ಲ ಅಂತಾರೆಲ್ಲ ಊರಾಗೆ. ನೋಡು, ರಚ್ಚಿನೂ ಕೆಂಪಿ ಆಲೇನೆ ಅವರು ಬಸ್ರಿ ಅಂತೆ. ಅವ್ರಿಗೆ ಆಲೆ ಮಕ್ಕಳಾಗ್ತಾವಂತೆ. ನನಗಿನ್ನೂ ಮದುವೆನೇ ಆಗಿಲ್ಲ. ಅವ್ರಿಗಾಲೆ ಇವಾಗ ಮಕ್ಕಳಾಗ್ತಾ ಇದ್ದಾವೆ. ನನ್ನ ಕ್ಲಾಸ್ಮೇಟೇ ಅವರು. ನಾನು ಕೆಂಪಿ ಒಂದೇ. ಅವಳು ನನ್ನ ಜೊತೆಗೆ ಬರೋಳು. ಅವಳು ಮದುವೆ ಆಯ್ತು, ನನ್ನ ಮದುವೆ ಆಗಲಿಲ್ಲ. ಅವಳಿಗೇನು ಗೊತ್ತಾಗಲ್ಲ ಅಂತಿದ್ದೆ ನಾನು. ಇವತ್ತು ನೋಡು, ಅವಳು ಹೆಂಗೆ ಮದುವೆ ಆಗಿ ಹಂಗೈದಾಳೆ. ಅಯ್ಯೋ ಅಮ್ಮಣಿ, ಇಲ್ಲೋಡು, ಮದುವೆ ಆದರೆ ಮಕ್ಕಳು ಸಾಕಬೇಕು. ಅಯ್ಯೋ, ಮಕ್ಕಳಾದರೆ ಬೇಡ, ಸುಮ್ಕಿರು. ಅಯ್ಯೋ, ಅವ್ರಿಗೆ ಮಕ್ಕಳಾಗ್ಯವ ಅಂತ ನೀನು ಸುಮ್ಕಿರು. ಅಯ್ಯೋ, ಸವಾಸಲ್ಲ. ಮದುವೆ ಅಂದರೆ ಗಂಡ್ರು ಮಕ್ಕಳು ಓಟು ಕಟ್ಕೊಂಡು ಹೆಣ್ಗತ್ಗೆ ನಾನು ಮದುವೆ ಇಲ್ದಿದ್ರೆ ವಾಶ್ಯಮ್ಮಂಗೆ ಆಗುತ್ತಮ್ಮ. ನನಗೆ ಇನ್ನೇನು ನಾನು ಮದುವೆ ಇಲ್ದೈತೆ ವಾಶ್ಯಮ್ಮಂಗೆ ಆಗುತ್ತೆ ಇವಾಗ. ನಿನ್ಗೆ ಅದು ಗೊತ್ತಾಗಲ್ಲ. ಅಯ್ಯೋ, ಮಕ್ಕಳು ಸಾಕೋದು ಎಷ್ಟು ಕಷ್ಟ ಗೊತ್ತೇ ಇವಾಗ. ಅಲ್ಲ, ಮಕ್ಕಳಾಗಲಿಲ್ಲ ಅಂದ್ರೂ ಮದುವೆನಾದರೂ ಆಗಬೇಕಾ? ನಾನು ಏನು ಮಾಡೋಣ ಹೋಗತ್ತ? ನಾನು ಯಾರೂ ಲವ್ನು ಮಾಡಲ್ಲ ಕಣಮ್ಮ. ನಾನು ಅವರು ಗಿರ್ಜಣ್ಣನ ಮಗ ಇದ್ದಾನಲ್ಲ, ಅವನು ಗಿರ್ಜಣ್ಣನ ಮಗ, ಅವನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ಅವ್ನು ನಾನು ಲವ್ ಮಾಡೋಂಗೆ ಇಲ್ಲ ಕಣಮ್ಮ. ಯಾರೇನು? ಗಿರ್ಜಣ್ಣನ ಮಗನಿ? ಅವನಾ? ಅವನ ಹೆಸ್ರೇನು ಹೇಳ? ಅವನ ಹೆಸರು ಸೋಮೇಶಿ ಅಂತ ಹೇಳಿ ನಾನು ಸೋಮು ಅಂತ ಕರಿತೀನಿ. ಸೋಮು ಅಂತ ಕರೆದ್ರು ಅವನು ನೋಡೋದೇ ಇಲ್ಲ. ನಾನು ಬೆಳಗ್ಗೆ ಎಷ್ಟು ಮಾತಾಡಿಸ್ದೆ. ನಾನು ಅದಕ್ಕೆ ಸುಮ್ಮನೆ ಅವನು ಲವ್ ಮಾಡ್ತೀನಿ ಕಣಮ್ಮ. ನಾನು ಲವ್ ಮಾಡೋಣ ಅಂದ್ರೆ ನಾನು ಯಾರು ಲವ್ನು ಮಾಡಲ್ಲಮ್ಮ. ಯಾಕಮ್ಮ ನಾನು ಲವ್ ಮಾಡೋಣ? ಆ ಕೆಂಪಿನ ಅಂತನ್ನ ಕಟ್ರಿನ ಅವನು ವೇದು ಅವರೆಲ್ಲ ಲವ್ ಮಾಡೇ ಮದುವೆ ಆದರು. ನನ್ನ ಯಾರು ಲವ್ನು ಮಾಡಲ್ಲ. ಹೆಂಗೆ ಆಗ್ಬಾರ್ದು, ಸುಮ್ಮನೆ ನಿಮ್ಮ ಅಣ್ಣಯ್ರು ಏನಿಲ್ಲ, ಬೈದು ಬಿಡ್ತಾರೆ ಅಮ್ಮಣಿ. ಬೇಡ ಸುಮ್ಕಿರಪ್ಪ, ನಿಮ್ಮ ಅಣ್ಣಯ್ರು ಏನಿಲ್ಲ. ಅವ್ರಿಗಂತೂ ಮನೆಗೆ ಹೇಳೋರು ಕೇಳೋರು ಯಾರೂ ಇಲ್ಲ ನೋಡು. ಅಕ್ಕೇನಿ ನಿನಗೆ ನಿಮ್ಮ ಅಣ್ಣಯ್ರು 3 ಇದ್ದಾರೆ. ಅವ್ರಿಗೆ ಒಟ್ಟು ಕೆಂಪಿಗೆ ನೋಡು, ಅವ್ರ ಅಪ್ಪನ ಕೈಲಿ ಎಲ್ಲ ಆಗೋದು ಮದುವೆ ಮಾಡೋಕ್ಕೆ. ಅವನು ಹಂಗೆ ಸುಮ್ಮನೆ ಇಲ್ಲಿ ಕೂಲಿ ಮಾಡ್ತಾನೆ. ಅವ್ರ ಅಪ್ಪಯ್ಯ ಹೊಲ್ದಾಗ ಬದುಕು ಮಾಡಿಸ್ಕೊಂಬನು. ಅವಳಿಗೆ ಮದುವೆ ಮಾಡ್ತಿರ್ಲಿಲ್ಲ ಕೆಂಪಿಗೆ. ಹಂಗೆ ಇರೋಳು. ಅದಕ್ಕೆ ಅವಳು ಲವ್ ಮಾಡಿ ಮದುವೆ ಆಗಿದ್ದಾಳೆ. ನಿಮ್ಮ ಅಣ್ಣರು ಏನಿಲ್ಲ, ಸೆಂದಕ್ಕೆ ಬೈದು ಬಿಡ್ತಾರೆ. ನಾವು ಇದ್ದಂಗೆ ನೀನು ಯಾಕೆ ಹೋಗಿ ಹಿಂಗಾದೆ, ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳಿ. ಅದೆಲ್ಲ ಲವ್ಗಿವು ಎಲ್ಲ ಬೇಡಪ್ಪ, ಜಾಣ ಆಗಬೇಕು. ನಮ್ಮ ಗಿರ್ಜಿಂಬೆ ಜಾಣ. ಮತ್ತೇನು ಮಾಡೋಣ? ನನಗಂತೂ ನನ್ನ ತಲೆಯ ಕೂದಲಿ ಅಷ್ಟು ಜನ ಇದ್ದಾವ, ಅಷ್ಟು ಜನ ಗಂಡು ಬಂದವ್ರೆ. ಒಬ್ಬರು ಒಪ್ಕೊಂಬಲ್ಲ. ಬಂದರೆ ಬರ್ತಾರೆ, ಬರೀ ಹಿಂಗೆ ಆಗ್ತವೆ. ಇವನು ನೋಡಿದ್ರೆ ಒಳಕ್ಕೆ ಅಂತ ಆಗ್ಯವನೆ. ಅವನು ಪೊಲೀಸ್ ಅಲ್ವಂತ ಹೇಳು. ಇನ್ನು ಕೃಷ್ಣಪ್ಪನೊಂದಿಟ್ಟು ಚಾರ್ಜ್ ತಗೊಬತ್ತೀನಿ ತಡಿ. ಒಂದಿಟ್ಟು ಚಾರ್ಜ್ ತಗೊಂಬಂದು ಸರಿಯಾಗಿ ಬೈದು ಬರ್ತೀನಿ. ಅಲ್ಲ ಕಣ, ಪೊಲೀಸ್ ಅಂತ ಕರ್ಕೊಂಬಂದಿದೆಯಲ್ಲ, ನಿನ್ನ ಮಾನ ಮರ್ಯಾದೆ ಇಲ್ವೇನೋ ಅಂತೇಳಿ ಸೆಂದಕ್ಕೆ ಬೈದು ಬರ್ತೀನಿ ಅವನು ಕೃಷ್ಣಪ್ಪನ. ಹೊಳ್ಬೇಡ, ಸುಮ್ಮನಿರಪ್ಪ. ಅಂದ್ರೆ ನೋವು ಮಾಡಬಾರ್ದಪ್ಪ. ಅಣ್ಣೇರು ಒಯ್ತಾರೆ, ಅಣ್ಣೇರು ಒಯ್ದು ಬಿಡ್ತಾರೆ. ನನಗಿವಾಗ ಯಾರನ್ನ ಲವ್ ಮಾಡೋಂಗಾಗೈತೆ. ಯಾರನ್ನ ಹುಡುಗ ಇಷ್ಟ ಆದರೆ ನನಗೆ ಆ ಸೋಮು ಭಾಳ ಇಷ್ಟ ಆಗ್ಯವನೆ. ಅವ್ನು ನಾನು ಮಾತಾಡ್ಸೋದೇ ಇಲ್ಲ. ಸೋಮು ಅಂತೇಳಿ ನಾನು ಮ್ಯಾಲೆ ಬಿದ್ದು ಮಾತಾಡ್ಸಿರು ಮಾತಾಡಲ್ಲ. ಅವ್ನು ಯಾಕೆ ಕಣಮ್ಮ ನಾನು ಮಾತಾಡ್ಸಲ್ಲ? ನಾಸ್ಕೆಗಲ್ವಿ ನಿನಗೆ ಹಂಗೆ ಹೇಳೋಕ್ಕೆ? ಲವ್ ಮಾಡೋಂಗಾಗೈತಂತೆ. ಅಲ್ಲ ಕಣೆ, ನೀನಿರ ಅಂದ ಸೆಂದಕ್ಕೂ ನೀನು ಆಡೋದಕ್ಕೂ ಬದುಕಿಲ್ಲ, ಬಾಳಿಲ್ಲ, ಒಂದು ಬದುಕು ಬರೋಲ್ಲ, ಭಾಳ ಬರೋಲ್ಲ. ಇಂತಳನ್ನ ಇನ್ಯಾರು ಲವ್ ಮಾಡ್ತಾರೆ? ಅವು ಕೆಂಪಿ ಅಂತನೂ ಹೊಲ್ದಾಗ ಬದುಕೆಲ್ಲ ಮಾಡೋದು. ಅದಂತ ಸೆನಕ್ಕಿ ಹೊಲ್ದಾಗ ಹೋದ್ರೂ ವೇದು ಎಲ್ಲ ಬದುಕು ಮಾಡ್ಕೊಡೋನು. ಎಲ್ಲನ ಹೊಲ್ದಾಗ ಬದುಕು ಮಾಡೋ ತಗೋಣ. ಅವ್ರಿಬ್ರು ಜೊತೆಯಾಗಿ ಮದುವೆ ಆದ್ರೆ ಕೆಂಪಿನೂ ವೇದು ಎಲ್ಲ ಇವಾಗ ಒಂದಿಟ್ಟು ಬದುಕು ಭಾಳ ಬಂದ್ರೇನೆ ಅವರು ನೋಡಿ ಲವ್ ಮಾಡಿ ಮದುವೆ ಆಗೋದು ನಮ್ಮ ಮನೆ ತಕ್ಕನ ಹುಡುಗಿ ಅಂತ ಹೇಳಿ. ಅವನು ಅಯ್ಯೋ ಯಪ್ಪ, ಗಿರ್ಜಣ್ಣನ ಮಗ ಸೋಮು ನಿನ್ನ ಲವ್ ಮಾಡ್ತಾನೆ. ಅವನು ಓದ್ತಾ ಇದ್ದಾನೆ, ಸುಮ್ಕಿರು. ಅವ್ನು ಯಾಕೆ ಲವ್ ಮಾಡಕ್ಕೆ ಹೋಗ್ತೀಯ? ಅವನ್ನಲ್ಲ, ನಮ್ಮ ಅಮ್ಮಣಿ ಬೇರೆ ಯಾರನ್ನ ಹೇಳು. ಸುಮ್ಮನೆ ಲವ್ ಮಾಡಿ ಮದುವೆ ಆಗ ನಮ್ಮಂಗಾಗೈತೆ, ದೊಡ್ಡ ಸವಾಸ ಅಲ್ಲ ಅಂತಂತು. ಸುಮ್ಮನೆ ನೀ ಯಾಕೆ ಅವಳನ್ನ ಬೈತೀಯ? ಅವಳು ಪಾಪ ಬೇಜಾರಾಗ ಅವಳು ಮೊದಲೇನೆ. ಕೃಷ್ಣಪ್ಪನ ಸರಿಯಾಗಿ ಬೈದು ಬರ್ತೀನಿ ತಡಿ ಹೋಗಿ.
ಫೋನೂ ಇಲ್ಲ ಹಂಗೆ ನನಗಂತೂ ಬೇಜಾರಾಗ್ತೈತಿ ಇವಾಗ. ಬೇಜಾರಾದ್ರೆ ಇಲ್ಲಿ ಹೋಗಿ ಬರೋಣ ಬಾಯಿಲಿ ಆ ಕೃಷ್ಣಪ್ಪರ ಮಂತಕ್ಕೆ ಹೋಗಿ ನೀವು ಸೆಂದಾಕ್ ಬೈವಂತ ಬಾಯಿಲಿ. ಯಾಕೆ ಮಾಡಿದೆ ಕೃಷ್ಣಣ್ಣ ನನಗೆ ಪೊಲೀಸ್ ಅಲ್ಲ ಅಂತೆ ಏನಿಲ್ಲ ಅಂತೆ ಮುಂಚೆ ಗೊತ್ತಾಗಕ್ಕಂತೂ ಪರವಾಗಿಲ್ಲ, ತಾಳಿ ಕಟ್ಟಿದ್ಮೇಲೆ ಗೊತ್ತಾಗಿದ್ರೆ ನಾನು ಏನು ಮಾಡಬೇಕಾಗಿತ್ತು ಅಂತೇಳಿ ಚೆನ್ನಾಗಿ ಬೈದು ಬರೋಣ ಬಾಯಿಲಿ ಹೋಗಿ. ನೋಡಿ ಬೈತೀನಿ ನಾನು ಕೃಷ್ಣಣ್ಣ. ಇನ್ನು ಯಾಕಣ್ಣ ಒಳಕ್ಕೆ ನನ್ನ ಕರ್ಕೊಂಬಂದಿದೀಯಾ? ಹೊಟ್ಟೆ ಡೊಬ್ಬಣ್ಣ ಇದ್ದಂಗೆ ಇದ್ದಾನೆ, ಕೈ ಕಾಲು ಸಣ್ಣ ಹೊಟ್ಟೆ ಡೊಬ್ಬಣ್ಣ ಇದ್ದಂಗೆ ಇದ್ದಾನ ಅಂತ ಕರ್ಕೊಂಬಂದಿದೀಯಾ ಅಂತೀನಿ. ಬಾ ಹೋಗೋಣ. ಎಲ್ಗಮ್ಮ ಮಣಿ ಎಲ್ಗ ವಾಲ್ಟ್ರಿ? ಎಲ್ಗೂ ಇಲ್ಲ ಸಣಿಗಜ್ಜಿ, ಇಲ್ಲಿ ಮಾತಾಡ್ತಿರು ನಮ್ಮ ಶ್ರೀದೇವಿ ಇದ್ದಾಳೆ, ಬರ್ತೀವಿ ಇಲ್ಲಿ. ಕೃಷ್ಣ ಪರಮಂತಕ್ಕೆ ಹೋಗ್ತೀವಿ. ಯಾಕನ ದುಡ್ಡು ಪಡ್ಡು ಬರ್ತಾವೇನು? ಈ ಅಜ್ಜಿ ಅಂತೂ ಬರೀ ದುಡ್ಡನಾಗೆ ಇರುತ್ತೆ, ನಮ್ಮ ಕಷ್ಟ ನಮಗಂದ್ರೆ ನಿಂದೊಂದು. ಈ ಸೈಡ್ ಬಿಡು. ಎಲ್ಗಮ್ಮಿ ಹಿಂಗೆ ಹೋಗ್ತಾರೆ ಆತರಾಗಿ? ಎಲ್ಗೆ ಹೋಗ್ತಾರೆ ಏನೋ ಯಪ್ಪ, ತಾಯಿ ಮಗಳದೊಂಥರ ವಿಚಿತ್ರ ಕಣಜ್ಜಿ, ಏನು ಹೇಳೋಕ್ಕಾಗಲ್ಲ. ಅವಳು ಸೋಮಣ್ಣನ ಮಗ ಗಿಜ್ಜಣ್ಣನ ಮಗ ಸೋಮನ್ನ ಮಾತಾಡ್ಸ್ಕೊಂಡು ಹೋಗ್ತಾಳೆ. ಆ ಹುಡುಗ ಸ್ವಲ್ಪ ಅದು ಚೆನ್ನಾಗಿರೋದು 7ನೇ ಮದುವೆ ಆಗ್ತಾನೆ ಅವನು. ಹುಡುಗನು ಮಾತಾಡಿಸ್ಕೊಂಡು ಹೋಗ್ತಾಳೆ. ಅದಕ್ಕೆ ಒಂಥರ ಹುಚ್ಕಣ ಪಾಪ ಎಲ್ಲಾರನ್ನ ಹಂಗೆ ಮಾತಾಡುತ್ತೆ, ಯಾರನ್ನ ಬುರ್ಲಿ ಕಿಸ್ಕೊಂಡು ಮಾತಾಡುತ್ತೆ. ಅದೊಂಥರನ ಏನ ಸುಮ್ಮನೆ ಫೋನ ಮಾತಾಡ್ದಂಗೆ ಮಾತಾಡೋದು ಹಿಂಗೆ ಮಾಡುತ್ತೆ ಪಾಪ. ಅದಕ್ಕೆ ಏನ ಕಾಣಮ್ಮನಿ ಹೋಗತ್ತೆ ಸುಮ್ಮನೆ ಮದುವೆ ಮಾಡ್ದಂಗಲ್ಲ ಏನಿಲ್ಲ, ಯಾರನ್ನ ಒಳ್ಳೆಯವ್ರು ನೋಡಿ ಪೊಟ್ಟತ್ತ. ಅದಕ್ಕೇನೋ ಒಂಥರ ವಯಸ್ಸು ಸರಿ ಮದುವೆ ಮಾಡಬೇಕು. ಏನು ಮಾಡೋಣ, ಅವರಮ್ಮ ಕೇಳ್ದಿಲ್ಲದ ಗೌರ್ಮೆಂಟ್ ಕೆಲಸ್ತಾರ ಅಂತ ಕುಣಿತೈತಿ. ಅದಕ್ಕೆ ನಾವು ಕೊಟ್ಟತ್ತ ಬಗೆಹರಿಸ್ಕೊಬಿಟ್ರೆ ಯಾವುದೂ ಇರಲ್ಲ ಅಮ್ಮಂಗಾಗುತ್ತೆ. ಯಾವುದು ಸಮಸ್ಯೆಗಳು ಇರಲ್ಲ ಅಮ್ಮಂಗಾಗುತ್ತೆ. ಏನು ಮಾಡ್ತೀವಿ ಅವು ಒಪ್ಕೆ ಮಂಗೆ ಇಲ್ಲ. ಹೆಂಗತ್ತ ಅವ್ರ ಮೂವರು ದುಡಿಯತಿ ಸರಿಯಾಗೈತಿ. ನಮ್ಮ 7 ಸುಮ್ಮತ್ತ ಸೆನಕ್ಕಿರೋದು ಬಿಟ್ಟು ಮದುವೆ ಆಗಿ ಆತೇತೋ ಇದು ಮಾಡ್ತಿದ್ದು. ಗಿಡ್ದಿಂಬಿಗೆ ಗೊತ್ತಾಗಲ್ಲ ಹಂಗಿಟ್ಟು, ಅದಕ್ಕೆ ಬುದ್ಧಿ ಕಮ್ಮಿ ಕಣಮ್ಮ. ಅವರಮ್ಮನೂ 7 ಅದನ್ನಂತೂ ಕೂತ್ಕೊಂಡವಳು, ತಲೆ ಮೇಲೆ ಕಿತ್ಕೊಂಡವಳಿ. ಒಂದು ಒಳ್ಳೆಯರಲ್ಲ ತಾಯಿ ಮಗಳಿಬ್ರಾಣ. ರೇಖನ್ ಮಗಳು ಚೆನ್ನಾಗಿದ್ದಾಳಲ್ವಿ? ಏನು ಸೆನಕೈತಮ್ಮನಿ ಹಂಗೇನಿ ಬೋಲ್ ಚೆನ್ನಾಗೈತೆ ರೇಖಮ್ಮನ ಮಗಳು, ಬೋಲ್ ಚೆನ್ನಾಗೈತೆ ಅನ್ಬೇಡ. ಬೋಲ್ ಚೆನ್ನಾಗೈತಿ ಹಂಗಂತ ಕೇಳ್ತಿತ್ತು. ಅಕ್ಕ ಒಳ್ಳೇದು ಅಂತ ಹೇಳಿ ಮಾತಾಡ್ಸುತ್ತೇನಲ್ವೇ ನಿನ್ನ? ಏನು ಅನ್ನೇನಿಂದು ಮಾತಾಡ್ಸಿಲ್ಲಮ್ಮ. ನಮ್ಮ ಅತ್ತೆ ಒಳ್ಳೇದಲ್ಲ ಅಂತೇಳಿ ಮಾತಾಡ್ಸಲ್ಲ ಪಾಪ. ಯಾಕೆ ಬೇಕು ಇದು ಒಳ್ಳೇದಲ್ಲ ಅಂತ ಹೇಳಿ ಸುಮ್ಮನಾಗುತ್ತೆ, ಮಾತಾಡ್ಸೋದೇ ಇಲ್ಲ. ಹೇಳು ಒಳ್ಳೆಯಲ್ಲ, ಯಾಕನ ತಡಕ್ಕನ ಅಂತಾಳಲ್ಲ ಅದಕ್ಕೆ ಅವಳು ಮಾತಾಡ್ಸಲ್ಲ. ಯಾರು ಅಯ್ಯೋ ಅದು ಅಮ್ಮಣಿ ಬೋಲ್ ಚೆನ್ನಾಗೈತಿ. ಬಿಡು ಬೋಲ್ ಚೆನ್ನಾಗೈತಿ ಹೆಣ್ಣುಡ್ಗಿ ಎಂತ ಸೆನಕೈತೆ ಹಂಗೇನು. ಸುಮ್ಮನೆ ಇರುತ್ತೆ ಕಣಮ್ಮ, ಹಂಗೇನಿ ಬಂಗಾರಾಗೈತಿ. ಪಾಪ ನೋಡ್ತಾಳೆ ಮಾತಾಡ್ಸೋಣಂದ್ರೆ ಇದು ನಮ್ಮ ಅತ್ತೆದೊಂದು ಕಾಟ. ನಾನು ಅದಕ್ಕೆ ಸುಮ್ಮನೆ ಆಗ್ತೀನಿ. ನಮ್ಗೆ ಜಿಂಬಿಗೆ ಗೊತ್ತಾಗಲ್ಲ. ಆ ಸೋಮಣ್ಣನ ಮಗನ್ನ ನಾನು ಲವ್ ಮಾಡ್ತೀನಿ ಅಂತ ಹೇಳಕ್ಕೆ ಹೋಗ್ಯವಳೆ. ಅದಕ್ಕೆ ಆ ಹುಡುಗ ಬೆಳಿಗ್ಗೆ ಸರಿಯಾಗಿ ಸಿಟ್ಟಾಗ್ಯವನಿ. ಗೊತ್ತಾಗಲ್ವೇ ನೀನು ಮಾಡೋ ಕೆಲಸ ಇಲ್ವೇ ಅಂತ ಹೇಳಿ. ಗೊತ್ತಾಗ್ತಾ ನಮಗೆ ಎಲ್ಲಿಲ್ದವನು ಅಲ್ಲ. ಅವಳಿಗೆ ಏನೋ ಒಂಥರ ಇವಾಗ ಮದುವೆ ಸೆಟ್ ಆಗ್ಲಿಲ್ವಲ್ಲ ನಂದು ಯಾವುದೂ ಬೇಜಾರ ಅಂತ. ಹಿಂಗೆ ಮನೆಯವಳು ಬದುಕು ಬಾಳು ಕಲಿಯತಕ್ಕ ಅವಳಿಗೆ ಮದುವೆ ಆಗಲ್ಲ. ನೀನೇನ ಅನ್ರಿ. ಮನೆಯವ್ರದ್ದು ಒಂದು ಬದುಕು ಮಾಡಲ್ಲ, ಇಂಥವ್ರನ್ನ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೆ? ಮನೆಯವ್ರದ್ದು ಬದುಕು ಬಾಳೋ ಕಲ್ತ್ರೆ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅದು ಬಿಟ್ಬಿಟ್ಟು ಸುಮ್ಮನೆ ಕಾಫಿ ಕುಡಿಯೋದು ಉಂಬೋದು ಓಡಾಡೋದು ಮಾಡಿದ್ರೆ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೆ? ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.